ಫ್ರೆಂಡ್ಸ್, ವೆಲ್ಕಮ್ ಟು ದೀಕ್ಷಾ ವೇದಾಂತ ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಿವತ್ತು ಯಾವ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ? ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಓಕೆನಾ? ಹಾಗಾದ್ರೆ ಯಾವ್ದಾದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ? ನಾವು ಎಸ್ಟರ್ಡೇ ಸೆಷನ್ ಏನ್ ಡಿಸ್ಕಷನ್ ಮಾಡಿದ್ದು? ಕೆಮಿಕಲ್ ಫಾರ್ಮುಲೆ ಹೇಗಿರುತ್ತೆ, ಅದ್ರದ್ದು ಯಾವ್ದಾವ್ದು ಯಾವ ರೀತಿ ಇದು ಏನು ಪಾಯಿಂಟ್ಸ್ ಇದೆ, ಯಾವ್ಯಾವ ರೀತಿ ಇದೆ, ಯಾವ್ಯಾವ ರೀತಿ ಬರಿಬೇಕು ಅಂತ ಡಿಸ್ಕಷನ್ ಮಾಡಿದ್ದು ಅಲ್ವಾ? ಇವತ್ತು ಯಾವ್ಯಾವ ಫಾರ್ಮುಲೆ ಯಾವ ರೀತಿ ಬರೆಯೋದು ಸಿಂಪಲ್ ಕಾಂಪೌಂಡ್ಸ್ ಅಂತ ಡಿಸ್ಕಷನ್ ಮಾಡೋಣ. ಮತ್ತೆ ಹೇಳಿದ್ನಲ್ಲ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನು, ಲಾ ಆಫ್ ಡೆಫಿನಿಟ್ ಪ್ರಪೋಸಿಷನ್ಸ್ ಅಂದ್ರೆ ಏನು ಅಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಆರ್ ಯು ಎಕ್ಸೈಟೆಡ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಸೆಷನ್ಗೆ ಹೋಗಕ್ಕೆ ಮುಂಚೆ ಒಂದು ಕ್ವಶನ್ ಇದೆ. ಏನು? ಕೆಮಿಕಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಇಸ್ NaHCO3. ಕೆನ್ ಯು ಗೆಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ಯಾವ್ದಿದು ಕಾಂಪೌಂಡ್ ಅಂತ ಗೆಸ್ ಮಾಡಿ ನೋಡೋಣ. ನಿಮ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಕಮ್ ಆನ್, ಗೆಸ್ ಮಾಡಿ. ಇದು ನಿಮ್ದು ಅಸೆಸ್ಮೆಂಟ್. ನಾನು ಎಂಡ್ ಆಫ್ ದಿ ಸೆಷನ್ ಹೇಳ್ತೀನಿ. ಓಕೆನಾ? ಆನ್ಸರ್ ಅಷ್ಟರಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸ್ಬೇಕು. ಓಕೆನಾ? ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಯಾವುದು? ಅಡುಗೆ. ಇಲ್ಲೇ ಇದೆ ನೋಡಿ, ಅಡುಗೆ ಉಪ್ಪು. ಓಕೆ, ಹಾಗಾದ್ರೆ ಫಾರ್ಮುಲಾ ಆಫ್ ಸಿಂಪಲ್ ಕಾಂಪೌಂಡ್ಸ್. ಈ ಕಾಂಪೌಂಡ್ ಫಾರ್ಮುಲೆ ಬರೆಯೋದು ಯಾವ್ದಾವ್ದು ಪಾಯಿಂಟ್, 3 ಇಂಪಾರ್ಟೆಂಟ್ ಪಾಯಿಂಟ್ ಯಾವ್ದು ನೆನಪಿಕ್ಕೋಬೇಕು? ಯಾವ್ದಾವ್ದು ಪಾಯಿಂಟ್ಸ್? ಫಸ್ಟ್ ಒನ್, ಅದ್ರದ್ದು ವೇಲೆನ್ಸಿ ಮಸ್ಟ್ ಬಿ ಬ್ಯಾಲೆನ್ಸ್ ಆಗಿರ್ಬೇಕು. ಸೆಕೆಂಡ್ ಒನ್ ಯಾವುದು? ಯಾವಾಗೂ ಕ್ಯಾಟಯನ್ ಫಸ್ಟ್ ಬರೀಬೇಕು. ಮತ್ತೆ ಮೂರನೇದು ಯಾವುದು? ಕಮಾಂಡ್ ಬೇಗ ಹೇಳಿ, ಮೂರನೇದು ಯಾವುದು? ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ನ ಬ್ರಾಕೆಟ್ ಅಲ್ಲಿ ಬರೀಬೇಕು. ಇವಲ್ವಾ ಪಾಯಿಂಟ್ಸ್? ಮತ್ತೆ ಏನ್ ಕಲ್ತೋ? ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಏನಂತ ಕಲ್ತಿದೀವಿ ಓ ಸೆಷನ್. ಏನೇ ಡೌಟ್ ಇಲ್ಲಿ ಓ ಸೆಷನ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೋತೀನಿ. ಮತ್ತೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಜಾಯ್ನ್ ಆಗೋದು ಮರಿಬೇಡಿ. ಮತ್ತೆ ಇನ್ನೊಂದು ಯಾವುದು, ನಮ್ ದೀಕ್ಷಾ ವೇದಾಂತ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು. ಓಕೆನಾ? ಆ ರೀತಿ. ಹಾಗಾದ್ರೆ ಯಾವ ರೀತಿ ಬರೆಯೋಣ? ಫಸ್ಟ್ ವಾಟ್ ಆರ್ ಎಷ್ಟು ಟೈಪ್ ಇದೆ ಸಿಂಪಲ್ ಕಾಂಪೌಂಡ್ಸ್ಗೆ ಹೇಗೆ ಫಾರ್ಮುಲಾ ಬರೆಯೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸಾಂಪಲ್ ಯಾವುದು? HCl. ಲೆಟ್ ಕನ್ಸಿಡರ್ ಫಾರ್ಮುಲಾ ಆಫ್ ಹೈಡ್ರೋಜನ್ ಕ್ಲೋರೈಡ್. HCl ಸಿಂಬಲ್ ಏನು? ಹೈಡ್ರೋಜನ್ಗೆ H, ಕ್ಲೋರಿನ್ಗೆ Cl ಅಲ್ವಾ? ಚಾರ್ಜಸ್ ಯಾವುದು? ಹೈಡ್ರೋಜನ್ಗೆ ಎಷ್ಟು? ವೇಲೆನ್ಸಿ ಎಷ್ಟು? 1 ಇರೋದ್ರಿಂದ ಅದು +1 ಅದು ಆಗ್ಬೋದು, -1 ಡಿಪೆಂಡಿಂಗ್ ಅಪಾನ್ ದಿ ಕಾಂಪೌಂಡ್. ಡಿಪೆಂಡಿಂಗ್ ಅಪಾನ್ ದಿ ಕಾಂಪೌಂಡ್ ಆಪೋಸಿಟ್ ಚಾರ್ಜ್ ಆನಯಾನ್ ಆಗಿತ್ತು ಅಂದ್ರೆ ಆಪೋಸಿಟ್ ಕಾಂಪೌಂಡ್ ಅದು ಪ್ಲಸ್ ಆಗುತ್ತೆ, ಕ್ಯಾಟಯಾನ್ ಆಗುತ್ತೆ ಹೈಡ್ರೋಜನ್. ಆಪೋಸಿಟ್ ಚಾರ್ಜ್ ಇದು ಆನಯಾನ್ ಬಂದು ಕ್ಯಾಟಯಾನ್ ಆಗಿತ್ತು ಅಂದ್ರೆ ಅದು ಮೈನಸ್ ಆಗುತ್ತೆ ಅಲ್ವಾ? ಸೋಡಿಯಂ ಹೈಡ್ರೈಡ್ ಕೂಡ ಫಾರ್ಮೇಶನ್ ಆಗುತ್ತೆ ಅಲ್ವಾ? ಆ ರೀತಿ ಸೋಡಿಯಂ ಎಷ್ಟು? ಚಾರ್ಜ್ 1. ಈ ರೀತಿ ಅದನ್ನ ಏನ್ ಮಾಡ್ಬೇಕು? ಯಾವ ರೀತಿ ಬರಿಬೇಕು? ಕ್ರಿಸ್ ಕ್ರಾಸ್ ಅಂದ್ರೆ ಎರಡು ಆಪೋಸಿಟ್ ರೀತಿ ಬರಿಬೇಕು. ಅವಾಗ ಚಾರ್ಜ್ ಏನಾಗುತ್ತೆ? ಫೈನಲ್ ಕಾಂಪೌಂಡ್ HCl ಆಗುತ್ತೆ ಅಲ್ವಾ? H1Cl ಬಂದು HCl, ClH ಬರಿಬಾರ್ದು. ಯಾಕೆ ಬರಿಬಾರ್ದು ClH? ಅಕಾರ್ಡಿಂಗ್ ಟು ಫಾರ್ಮುಲಾ ಇದು ರೂಲ್ಸ್ ಪ್ರಕಾರ ಏನು? ಯಾವ್ಯಾವ ರೂಲ್ಸ್? ಫಸ್ಟ್ ಯಾವತ್ತು ಕ್ಯಾಟಯನ್ ಬರಿಬೇಕು ಅಲ್ವಾ? ಅದೊಂದು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಹೈಡ್ರೋಜನ್, ಸಲ್ಫರ್. ಹೈಡ್ರೋಜನ್ ವೇಲೆನ್ಸಿ ಎಷ್ಟು? +1. ಸಲ್ಫರ್ ಎಷ್ಟು? 2-. ಈ ರೀತಿ ಅದಕ್ಕೆ ಫೈನಲ್ ಫಾರ್ಮುಲಾ ಏನ್ ಬರುತ್ತೆ? H2S. SH2 ಬರಿಬೇಕಾ? ನೋ, SH2 ಬರಿಬಾರ್ದು. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಮೆಗ್ನೀಷಿಯಂ ಕ್ಲೋರೈಡ್. ಮೆಗ್ನೀಷಿಯಂ ಎಷ್ಟು ಚಾರ್ಜು? +2, ಕ್ಲೋರಿನ್ -1. ತುಂಬಾ ಸಿಂಪಲ್. ಏನಪ್ಪಾ ಅಂದ್ರೆ ಕ್ರಿಸ್ ಕ್ರಾಸ್ ರೀತಿ ಬರಿಬೇಕು. ಯಾವ ರೀತಿ ಬರಿಬೇಕು? ಕ್ರಿಸ್ ಕ್ರಾಸ್. ಅರ್ಥ ಆಯ್ತಾ? MgCl. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂದು ಚಾರ್ಜ್ ಎಷ್ಟು? +2. ಆಕ್ಸಿಜನ್ ಚಾರ್ಜ್ ಎಷ್ಟು? -2. ಏನ್ ಮಾಡ್ಬೇಕು? ಕ್ರಿಸ್ ಕ್ರಾಸ್ ರೀತಿ ಬರಿಬೇಕು. ಯಾವ ರೀತಿ? CaO. ಅದ್ರ ಚಾರ್ಜ್ ಇಲ್ಲಿ ಬರ್ಕೋಬೇಕು. +2 -2 ಬರ್ಕೊಂಡು ಈ ರೀತಿ ಆಪೋಸಿಟ್ ಇಂಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಆ ರೀತಿ ಮಾಡೋದು. ಓಕೆನಾ? ಅರ್ಥ ಆಯ್ತಾ? ಫೈನಲ್ ಕೆಮಿಕಲ್ ಫಾರ್ಮುಲಾ ಏನಾಯ್ತು? CaO. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಕ್ಯಾಲ್ಸಿಯಂದು ಸಿಂಬಲ್ ಏನು? Ca. ಹೈಡ್ರಾಕ್ಸೈಡ್ OH. ಎರಡು ಸೇರಿದ್ರೆ 2 + 1 - ಚಾರ್ಜಸ್ ಎಷ್ಟಿದೆ? ಕ್ಯಾಲ್ಸಿಯಂ 2 + 1 - ಫೈನಲ್ ಫಾರ್ಮುಲಾ ಏನ್ ಬರುತ್ತೆ? CaOH2. ಮತ್ತೆ ತುಂಬಾ ಇಂಪಾರ್ಟೆಂಟ್ ಯಾವುದು? OH ಏನು? ಇಟ್ ಇಸ್ ಎನ್ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್. ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಇದು ಬರಿಬೇಕಾ? CaOH2 ಈ ರೀತಿ ಬರಿಬಾರ್ದು. ಯಾವ ರೀತಿ ಬರಿಬೇಕು? ಬ್ರಾಕೆಟ್ ಇಂದ ಬರಿಬೇಕು ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ಒಂದು ಕ್ವಶನ್ ಇದೆ. ಏನದು? ವಾಟ್ ಇಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಅಮೋನಿಯಂ ಸಲ್ಫೇಟ್? NH4SO4, NH4 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಯಾವ್ದು ಆನ್ಸರು ಅಬ್ಸಲ್ಯೂಟ್ಲಿ NH4 ಯಾಕಂದ್ರೆ ಸಲ್ಫೇಟ್ ಚಾರ್ಜ್ ಏನಾಗಿರುತ್ತೆ 2- ಆಗಿರುತ್ತೆ. ಕ್ರಿಸ್ ಕ್ರಾಸ್ ಮಾಡಿದಾಗ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಮೂವ್ ಆನ್ ಟು ದ ಇನ್ನು ಸ್ವಲ್ಪ ಎಕ್ಸಾಂಪಲ್ ನೋಡೋಣ. ಓಕೆನಾ? ಇನ್ನು ಸ್ವಲ್ಪ ಲೆಟ್ಸ್ ಪ್ರಾಕ್ಟೀಸ್ ಸಮ್ ಮೋರ್ ಎಕ್ಸಾಂಪಲ್ ಲೆಟ್ಸ್ ನೌ ಟ್ರೈ ಪೊಟ್ಯಾಷಿಯಂ ನೈಟ್ರೇಟ್. ಪೊಟ್ಯಾಷಿಯಂ ಸಿಂಬಲ್ ಯಾವುದು? ಕೆ. ನೈಟ್ರೇಟ್ NO3. ಪೊಟ್ಯಾಷಿಯಂದು ವೇಲೆನ್ಸಿ ಎಷ್ಟು? ಪೊಟ್ಯಾಷಿಯಂ ನಂಬರ್ ಯಾವುದು? 19 ಅಲ್ವಪ್ಪ? 19 ಅದ್ರದ್ದು 2 + 8 + 8 + 1 ಕರೆಕ್ಟ್ ಆಯ್ತಾ? 10 18 19. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇದೆ. ಈ ಎಲೆಕ್ಟ್ರಾನ್ ಅದು ರಿಮೂವ್ ಮಾಡಬೇಕು. ಪೊಟ್ಯಾಷಿಯಂ ಏನಾಗುತ್ತೆ? K+ ಆಗುತ್ತೆ. ಅದ್ರ ಚಾರ್ಜ್ ಎಷ್ಟಿರುತ್ತೆ? 1+ ಆಗಿರುತ್ತೆ. ಅದೇ ರೀತಿ ನೈಟ್ರೇಟ್ ಚಾರ್ಜ್ ಎಷ್ಟಿರುತ್ತೆ? 1-. ನೈಟ್ರೇಟ್ ಯಾವುದು? ಇಟ್ ಈಸ್ ಎನ್ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್. ಯಾವ ರೀತಿ ಬರೆಯೋದು ಫಾರ್ಮುಲಾನ? ಯಾವುದು ಇಲ್ಲ, ಸಿಂಪಲ್ ಕ್ರಿಸ್ ಕ್ರಾಸ್ ಮಾಡಿದ್ರೆ ಫೈನಲ್ ಫಾರ್ಮುಲಾ ಏನಾಗುತ್ತೆ? ಪೊಟ್ಯಾಷಿಯಂ KNO3 ಆಗುತ್ತೆ. ಕರೆಕ್ಟಾ? ಈ ರೀತಿ ಆಗುತ್ತೆ ಕೆಮಿಕಲ್ ಫಾರ್ಮುಲಾ. ನೆಕ್ಸ್ಟ್ ಮೂವ್ ಆಟೋದ ಅನದರ್ ಎಕ್ಸಾಂಪಲ್ ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂದು ಚಾರ್ಜ್ ಎಷ್ಟು? ಇದ್ರ ಚಾರ್ಜ್ +3. ಅಂದ್ರೆ ಅಲ್ಯೂಮಿನಿಯಂ 3 ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ತನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಂದ. ಆಕ್ಸಿಜನ್ ಎಷ್ಟು? ಅಬ್ಸಲ್ಯೂಟ್ಲಿ 2-. ಕ್ರಿಸ್ ಕ್ರಾಸ್ ಫೈನಲ್ ಫಾರ್ಮುಲಾ ಏನಾಗುತ್ತೆ? Al2O3 ಆಗುತ್ತೆ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಅದೇ Al2O3 ಈ ರೀತಿ ಕ್ರಿಸ್ ಕ್ರಾಸ್ ಮಾಡೋದು. ನೆಕ್ಸ್ಟ್ H2O ವಾಟರ್ದು ಟ್ರೈ ಮಾಡೋಣ. ಹೈಡ್ರೋಜನ್ ಏನು? ಇದು ಏನು ಸಿಂಬಲ್? H. ಆಕ್ಸಿಜನ್ದು O. ಹೈಡ್ರೋಜನ್ ಚಾರ್ಜ್ ಎಷ್ಟು? +1. ಆಕ್ಸಿಜನ್ -2. ಸೇಮ್ ಕ್ರಿಸ್ ಕ್ರಾಸ್. ಫೈನಲ್ ಆನ್ಸರ್ ಏನ್ ಬರುತ್ತೆ? H2O ಬರುತ್ತೆ. ಈ ರೀತಿ ಯಾವುದೇ ಒಂದು ಮಾಲಿಕ್ಯೂಲ್ ಆಗಿರಲಿ, ಎಕ್ಸಾಂಪಲ್ ಯಾವುದೇ ತಗೊಳ್ಳಿ, ಯಾವುದು ನಿಮ್ದು ಯಾವ್ದೀಗ ಮೆಗ್ನೀಷಿಯಂ ಆಕ್ಸೈಡ್ ತಗೊಳ್ಳೋಣ. ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂದು ಸಿಂಬಲ್ ಯಾವುದು? Mg. ಆಕ್ಸಿಜನ್ದು O. ಮೆಗ್ನೀಷಿಯಂ ಚಾರ್ಜ್ ಎಷ್ಟಿರುತ್ತೆ? 2+. ಇದ್ರದ್ದು 2- ಇರುತ್ತೆ. ಇದನ್ನ ಕ್ರಿಸ್ ಕ್ರಾಸ್ ಮಾಡಿ MgO ಬರೆಯೋದು. ಇದು ಕೆಮಿಕಲ್ ಫಾರ್ಮುಲಾ ಬರೆಯೋಕಿರೋ ಟ್ರಿಕ್. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಹೈಡ್ರೋಜನ್ ಅಯೋಡಿನ್. ಹೈಡ್ರೋಜನ್ ಚಾರ್ಜ್ ಎಷ್ಟು? +1. ಅಯೋಡಿನ್ದು -1. ಈ ರೀತಿ ಮಾಡೋದು. ಫೈನಲ್ ಆನ್ಸರ್ ಏನಾರು ಬರುತ್ತೆ? HI ಬರುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಒಂದು ಕ್ವಶನ್ ಯಾವ ರೀತಿ ಎಕ್ಸಾಮ್ ಕ್ವಶನ್ ಕೇಳ್ತಾರೆ? ರೈಟ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಜಿಂಕ್ ಸಲ್ಫೇಟ್. 2 ಮಾರ್ಕ್ಸ್ ಈ ರೀತಿ ಕ್ವಶನ್ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್ ಮಾರ್ಕ್ಸ್ ಕ್ವಶನ್. ನೋಟ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಪ್ರಾಬ್ಲಮ್ಸ್ ರೀತಿ ಜಾಸ್ತಿ ಕೇಳ್ತಾರೆ. ಯಾವ ರೀತಿ? ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್, ಕ್ಯಾಲ್ಕುಲೇಟ್ ದ ಫಾರ್ಮುಲಾ ಯೂನಿಟ್ ಮಾಸ್, ಕ್ಯಾಲ್ಕುಲೇಟ್ ದ ಯಾವುದು ನೇಮ್ ಕೆಮಿಕಲ್ ಫಾರ್ಮುಲಾ ಬರೀರಿ. ಈ ರೀತಿ ಕೇಳ್ತಾರೆ. ಮತ್ತೆ ಡಾಲ್ಟನ್ಸ್ ಅಟಾಮಿಕ್ ಪಾಸ್ಟುಲೇಟ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಆ ರೀತಿ ಬರುತ್ತೆ. ಯಾವುದು? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ. ಕಮಾನ್ ಬೇಗ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಓಕೆ, ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಜಿಂಕ್ ಎಷ್ಟಿರುತ್ತೆ? ಜಿಂಕ್ ಸಿಂಬಲ್ Zn. ಸಲ್ಫೇಟ್ SO4. ಸಲ್ಫೇಟ್ ಚಾರ್ಜ್ ಎಷ್ಟು? 2-. ಜಿಂಕ್ 2+. ಇವೆರಡನ್ನ ಈ ರೀತಿ ಹಾಕಿ ಏನ್ ಬರುತ್ತೆ ಆನ್ಸರು? ಜಿಂಕ್ Zn SO4 ಬರುತ್ತೆ. ಫೈನಲ್ ಆನ್ಸರ್ ಅಲ್ವಾ? ಇದು ಯಾವ ಸಮಯ? ಕ್ವಶನ್ ಯಾವುದು ನೋಡೋಣ. ವಿಚ್ ಇಸ್ ದ ಕರೆಕ್ಟ್ ಫಾರ್ಮುಲಾ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್? ಕ್ಯಾಲ್ಸಿಯಂ ಕಾರ್ಬೋನೇಟ್ ಯಾವುದು ಕರೆಕ್ಟ್ ಫಾರ್ಮುಲಾ? ಆಪ್ಷನ್ ಎ CaCO3 CaCO3 CaHCO3 CaCO2. ಟೈಮ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ CaCO3. ಮತ್ತೆ ಸರ್ ಇದು ಇದಾಗಿದ್ರು ಪಾಲಿಅಟಾಮಿಕ್ ಆಗಿದ್ರು ಯಾಕೆ ಸರ್ ಬ್ರಾಕೆಟ್ ಹಾಕಿಲ್ಲ ಅಂದ್ರೆ, ಒಂದು ಸಿಂಗಲ್ ಆಟಮ್ ಇದ್ರೆ ಪಾಲಿಅಟಾಮಿಕ್ ನಮಗೆ ಬ್ರಾಕೆಟ್ ನೆಸೆಸರಿ ಇಲ್ಲ ಅಲ್ವಾ? ಕ್ಯಾಲ್ಸಿಯಂದು ಚಾರ್ಜ್ ಎಷ್ಟು? ಕ್ಯಾಲ್ಸಿಯಂದು ಎಲಿಮೆಂಟ್ CaCO3. ಕ್ಯಾಲ್ಸಿಯಂ ಚಾರ್ಜ್ ಎಷ್ಟು? +1. CO3 -1. ಕ್ರಿಸ್ ಕ್ರಾಸ್ ಮಾಡಿ CaCO3. ಫೈನಲ್ ಆನ್ಸರ್. ಅರ್ಥ ಆಯ್ತಾ? ಎನಿ ಡೌಟ್ಸ್? ಫಾರ್ಮುಲಾ ಬರೆಯೋದ್ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ವಿಲ್ ಬಿ ದ ನೇಮ್ ಆಫ್ ದ ಕಾಂಪೌಂಡ್ ವಿತ್ ದ ಮಾಲಿಕ್ಯುಲರ್ ಫಾರ್ಮುಲಾ HBr? HBr ಮಾಲಿಕ್ಯುಲರ್ ಫಾರ್ಮುಲಾ ನೇಮ್ ಯಾವುದು ಅಂತ ಇದೆ. ಬ್ರೋಮೈಡ್ ಹೈಡ್ರೋಜನ್, ಹೈಡ್ರೋಜನ್ ಬ್ರೋಮೈಡ್, ಹೈಡ್ರೋಜನ್ ಬೇರಿಯಂ, ಹೈಡ್ರೋಜನ್ ಬ್ರೋಮಿನ್. ಯಾವ್ದು ಆನ್ಸರ್? 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಆನ್ಸರ್ ತಿಳಿಸಿ, ಚೆನ್ನಾಗಿ ಥಿಂಕ್ ಮಾಡಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ.
ಏನ್ ಆನ್ಸರ್? ಅಬ್ಸಲ್ಯೂಟ್ಲಿ ಹೈಡ್ರೋಜನ್ ಬ್ರೋಮೈಡ್. ಯಾಕೆ ಹೇಳಿ? H ಮೀನ್ಸ್ ಹೈಡ್ರೋಜನ್, Br ಬ್ರೋಮೈಡ್. ಇದರಲ್ಲಿ ಯಾವ ರೀತಿ ಬರುತ್ತೆ? ಹೈಡ್ರೋಜನ್ ಚಾರ್ಜ್ ಎಷ್ಟು? +1, ಬ್ರೋಮಿಂದು ಹೈಡ್ರೋಜನ್ ಆಗಿದ್ರೆ -1. ಈ ರೀತಿ ಬಂದು ಫೈನಲ್ ಏನ್ ಬರುತ್ತೆ ಫಾರ್ಮುಲಾ? HBr ಬಂದಿರುತ್ತೆ ಅಲ್ವಾ? ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇಫ್ ದ ಫಾರ್ಮುಲಾ ಆಫ್ ಕ್ಲೋರೈಡ್ ಆಫ್ ಎನ್ ಮೆಟಲ್ M is MCl3, then the formula of phosphate of metal M will be. ಮೆಟಲ್ದು MCl3 ಆಗಿದ್ರೆ ಮೆಟಲ್ದು ಫಾರ್ಮುಲಾ ಏನಾಗಿರುತ್ತೆ? ಆನ್ಸರ್ MtPO4, M3PO4, MPO4, M2PO4 3 twice. ಈಸಿ, ತುಂಬಾ ಈಸಿ ಕ್ವಶನ್. ಅರ್ಥ ಮಾಡ್ಕೊಳ್ಳಿ, ಥಿಂಕ್ ಮಾಡಿ ಆನ್ಸರ್ ಮಾಡಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು? ಅಬ್ಸಲ್ಯೂಟ್ಲಿ ಆಪ್ಷನ್ ಸಿ. ಯಾಕೆ ಗೊತ್ತಾ? MCl3 ಇದೆ ಅಂದ್ರೆ ಇದ್ರದ್ದು ವೇಲೆನ್ಸಿ 3 ಇರುತ್ತೆ, PO4 ಕೂಡ 3 ಇದೆ ವೇಲೆನ್ಸಿ. ಎರಡು ಕ್ರಾಸ್ ಮಾಡಿದ್ರೆ ಆನ್ಸರ್ MPO4 ಬರುತ್ತೆ. ಅರ್ಥ ಆಯ್ತಾ? ಲೆಟ್ಸ್ MCl3 ಮೀನ್ಸ್ ಅದ್ರದ್ದು ಚಾರ್ಜ್ ಎಷ್ಟಿರುತ್ತೆ? +3 ಇರುತ್ತೆ ಅಂತ ಅರ್ಥ. ಯಾಕಂದ್ರೆ ಕ್ಲೋರಿನ್ದು -3 ಇರುತ್ತೆ. ಎರಡು ಇದಾದಿಗೆ ಅಲ್ವಾ ಫಾರ್ಮುಲಾ ಬರೋದು? ಕರೆಕ್ಟ್ ಅಲ್ವಾ? ಆ ರೀತಿ. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ ಯಾವುದು? ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹೇಳಿದ್ನಲ್ಲ, ಲಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದಕ್ಕೆ ಹೋಗೋಕೆ ಮುಂಚೆ ಎನಿ ಡೌಟ್ಸ್? ಫಸ್ಟ್ ಏನೇನು ಕಲ್ತು ಕ್ವಿಕ್ ಆಗಿ 10 ಸೆಕೆಂಡ್ ಅಲ್ಲಿ ರೀಕ್ಯಾಪ್ ಮಾಡೋಣ. ಓಕೆನಾ? ಏನು? ಆಟಮ್ಸ್, ಅಯಾನ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಆಗಿ ಸಿಗುತ್ತೆ. ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್, ಮಾಲಿಕ್ಯೂಲ್ಸ್ ಆಫ್ ಇನ್ನೊಂದು ಯಾವುದು? ಕಾಂಪೌಂಡ್ಸ್. ಅದು ಮುಗೀತು. ಮತ್ತೆ ಅಯಾನ್ಸ್ ಅಲ್ಲಿ ಕ್ಯಾಟಯಾನ್, ಆನಯಾನ್, ಸಿಂಪಲ್ ಅಟಾಮಿಕ್, ಮಾಮೂಲಿ ಪಾಲಿ ಅಟಾಮಿಕ್ ಅಯಾನ್ಸ್ ಬರುತ್ತೆ. ಅದೆಲ್ಲ ನೋಡ್ಕೊಬಂದು ಹೇಗೆ ಅಯಾನಿಕ್ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ, ಈ ಫಾರ್ಮುಲಾ ಯೂನಿಟ್ ಅಂದ್ರೆ ಏನು, ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಏನು, ಇದೆಲ್ಲ ತಿಳ್ಕೊಬಂದು. ಮತ್ತೆ ಈ ಕೆಮಿಕಲ್ ಫಾರ್ಮುಲೆ ಬರೆಯೋಕೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಯಾವ್ಯಾವು? ಫಸ್ಟ್ ಬರೀಬೇಕಾದ್ರೆ ಕೆಮಿಕಲ್ ಫಾರ್ಮುಲಾ ಬರೀಬೇಕಾದ್ರೆ ಅದ್ರದ್ದು ವೇಲೆನ್ಸಿ ಮಸ್ಟ್ ಬಿ ಬ್ಯಾಲೆನ್ಸ್ ಆಗಿರಬೇಕು, ವೇಲೆನ್ಸಿ ನ್ಯೂಟ್ರಲ್ ಆಗಿರಬೇಕು. ಸೆಕೆಂಡ್, ಯಾವಾಗೂ ಕ್ಯಾಟಯಾನ್ ಫಸ್ಟ್ ಬರೀಬೇಕು. ಮೂರನೇದು ಪಾಲಿ ಅಟಾಮಿಕ್ ಅಯಾನ್ಸ್ ಬ್ರಾಕೆಟ್ ಅಲ್ಲಿ ಬರೀಬೇಕು ಇಫ್ ನೆಸೆಸರಿ. ಅದೇನಾದ್ರೂ 2 ನಂಬರ್ 3 ನಂಬರ್ ಇತ್ತು ಅಂದ್ರೆ ಅದನ್ನ ಬರೀಬೇಕಿಲ್ಲ ಅಂದ್ರೆ ಬೇಕಾಗಿಲ್ಲ. ಆ ತರ ಆಯ್ತು. ಇಷ್ಟು ಕಲ್ತೋ ಅಲ್ವಾ? ಇನ್ನೇನಾದ್ರೂ ಡೌಟ್ ಇದೆಯಾ? ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನು? ಫಸ್ಟ್ ಇದಕ್ಕೆ ಹೋಗೋಕೆ ಮುಂಚೆ ಒಂದು ಕ್ವಶನ್ ಇದೆ. ಏನು? ಇಸ್ ಎ ಕೆಮಿಕಲ್ ರಿಯಾಕ್ಷನ್, ದ ಸಮ್ ಆಫ್ ದಿ ಮಾಸಸ್ ಆಫ್ ದಿ ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ರಿಮೈನ್ಸ್ ಅನ್ಚೇಂಜ್ಡ್, ದಿಸ್ ಇಸ್ ಕಾಲ್ಡ್. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪ್ರಾಡಕ್ಟ್ ಮತ್ತೆ ರಿಯಾಕ್ಟೆಂಟ್ ಅನ್ಚೇಂಜ್ ಆಗಲ್ಲ. ಏನಂತ ಕರೀತಾರೆ ಇದನ್ನ? ಎನಿ ಗೆಸ್? ಏನ್ ಕರೀತಾರೆ ಗೊತ್ತಾ? ದಿಸ್ ಇಸ್ ನೌನ್ ಆಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಹಾಗಾದ್ರೆ ವಾಟ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಮಾಸ್? ಏನ್ ಬಂತು ಈ ಐಡಿಯಾ ಅಂತ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟ್ ಇದಕ್ಕೆ ಹೋಗೋಕೆ ಮುಂಚೆ ಡಾಲ್ಟನ್ ಥಿಯರಿನ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಡಾಲ್ಟನ್ ಥಿಯರಿ ಪಾಸ್ಟುಲೇಟ್ಸ್ ಯಾವುದು? ಫಸ್ಟ್ ಪಾಸ್ಟುಲೇಟ್ಸ್ ಏನು? ಆಲ್ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಎನ್ ವೆರಿ ಟಿನಿ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ದೀಸ್ ಆರ್ ಆಟಮ್ಸ್ ಆರ್ ದಿ ಇಂಡಿವಿಜಿಬಲ್ ಪಾರ್ಟಿಕಲ್ಸ್ ಅಲ್ವಾ? ಸೆಕೆಂಡ್ ಪಾಯಿಂಟ್ಸ್ ಏನು? ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಇನ್ ಮಾಸಸ್ ಅಂಡ್ ದೇರ್ ಪ್ರಾಪರ್ಟೀಸ್. ಅಂದ್ರೆ ಸೇಮ್ ಎಲಿಮೆಂಟ್ ಅದ್ರದ್ದು ಪ್ರಾಪರ್ಟಿ ಮತ್ತೆ ಮಾಸಸ್ ಐಡೆಂಟಿಕಲ್ ಆಗಿರುತ್ತೆ. ಮತ್ತೆ ಥರ್ಡ್ ಪಾಯಿಂಟ್ ಯಾವುದು? ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಆಫ್ ಡಿಫರೆಂಟ್ ಮಾಸಸ್ ಆಫ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ. ಡಿಫರೆಂಟ್ ಆಟಮ್ದು ಡಿಫರೆಂಟ್ ಕೆಮಿಕಲ್ ಪ್ರಾಪರ್ಟಿ ಮತ್ತೆ ಡಿಫರೆಂಟ್ ಮಾಸಸ್ ಇರುತ್ತೆ ಅಂತ ತಿಳ್ಕೊಂಡು ಅಲ್ವಾ? ಎನಿ ಡೌಟ್ ಇದ್ರ ಬಗ್ಗೆ ನಿಮ್ಗೆ? 3 ಪಾಯಿಂಟ್. ನೆಕ್ಸ್ಟ್ 4 ಪಾಯಿಂಟ್ ಏನಿತ್ತು? ನೆಕ್ಸ್ಟ್ ಅನದರ್ ಪಾಯಿಂಟ್ ಏನಿತ್ತು? ಅನದರ್ ಪಾಸ್ಟುಲೇಟ್ ಏನಿತ್ತು? ಆಟಮ್ಸ್ ಆರ್ ಇಂಡಿವಿಜಿಬಲ್ ಪಾರ್ಟಿಕಲ್ಸ್. ಆಟಮ್ಸ್ ನ ಡಿವಿಜಿಬಲ್ ಮಾಡಕ್ಕಾಗಲ್ಲ. ಮತ್ತೆ which cannot be destroyed or created. Atoms neither be created nor be destroyed in chemical reaction. This theory of Dalton based on the law of conservation of bases. Okay na? Law of conservation of mass. ಈ ಮೇನ್ ಪಾಯಿಂಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ಈ ಲೆವಿ ಶಸ್ಟರ್ ಅನ್ನೋ ಒಬ್ಬ ಸೈಂಟಿಸ್ಟ್ ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಟ್ 18th ಸೆಂಚುರಿಲಿ ಅವನು ಹೇಳ್ತಾನೆ. ಯಾವುದು ಅಂದ್ರೆ ಲಾ ಆಫ್ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದೇ ಒಂದು ಮಾಸು ಚೇಂಜ್ ಆಗಲ್ಲ. ರಿಯಾಕ್ಟೆಂಟ್ ಅಲ್ಲಿ ಎಷ್ಟು ಮಾಸ್ ಇರುತ್ತೆ ಅಷ್ಟೇ ಮಾಸು ಪ್ರಾಡಕ್ಟ್ ಅಲ್ಲೇ ಇರುತ್ತೆ. ಇದನ್ನ ಡಾಲ್ಟನ್ ತಮ್ಮ 4ನೇ ಪಾಸ್ಟುಲೇಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಮತ್ತೆ 18th ಸೆಂಚುರಿಲಿ ಏನಾಯ್ತು? ಸೈಂಟಿಸ್ಟ್ ಸ್ಟಾರ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಆನ್ ಫೈಂಡ್ ಔಟ್. 18th ಸೆಂಚುರಿ 13th ಸೆಂಚುರಿ ಮುಂಚೆ ನಮ್ಮ ಸೈಂಟಿಸ್ಟ್ಗಳು ಏನ್ ಮಾಡ್ತಿದ್ರು? ಫಸ್ಟ್ ಏನು ಮಾಲಿಕ್ಯೂಲ್ನ ಹೊಡಿತಿದ್ರು, ಹೊಡಿಬೇಕಂತ ಆಸೆ ಇತ್ತು, ಅದನ್ನ ಹೊಡೆದ್ರು, ಅದನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತದೆ. ಒಂದು ಅಟ್ಟೆ ಸ್ಟೇಜು ಅದು ಇನ್ನು ಮುಂದೆ ಡಿವೈಡ್ ಆಗಲ್ಲ. ಅದನ್ನ ಏನಂತ ಕರೆದ್ರು? ನಮ್ಮ ಮಹರ್ಷಿ ಕನ್ನಡ ಏನಂತ ಕರೆದ್ರು? ಅದನ್ನ ಅಣು ಪರಮಾಣು ಅಂತ ಕರೆದ್ರು. ಇನ್ನೊಬ್ರು ಸೈಂಟಿಸ್ಟ್ ಬಂದ್ರು, ಅದನ್ನ ಡೆಮೋಕ್ರಟಿಸ್ ಮತ್ತೆ ಲಿಕ್ಯೂಪಸ್ ಅಂತ ಗ್ರೀಕ್ ಸೈಂಟಿಸ್ಟ್ ಏನಂತ ಕರೆದ್ರು? ಸೇಮ್ ಅಲ್ಲೇನೆ ಅದನ್ನ ಏನಂತ ಕರೆದ್ರು? ಆಟಮ್ ಅಂತ ಕರೆದ್ರು.
ಆಮೇಲೆ ಏನಾಯ್ತು, ಇವೆಲ್ಲ ಎಕ್ಸ್ಪೆರಿಮೆಂಟಲ್ ಇರಲ್ಲ, ದಿಸ್ ಆರ್ ಓನ್ಲಿ ಫಿಲಾಸಫಿ. ಇದನ್ನ ನಾವು ಎಕ್ಸ್ಪೆರಿಮೆಂಟಲ್ ಪ್ರೂವ್ ಮಾಡೋ ತನಕ ನಾವಿದ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ 18th ಸೆಂಚುರಿಲಿ ಇವರು ನಮ್ಮ ಸೈಂಟಿಸ್ಟ್ ಏನ್ ಬಂದ್ರು, ಡಾಲ್ಟನ್ಸ್ ಬಂದ್ರಲ್ಲ. ಈ ಡಾಲ್ಟನ್ಸ್ ಏನಪ್ಪಾ ಅಂದ್ರೆ, ಈತ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿರ್ತಾನೆ, ಇಲ್ಲಿ ಇಂಗ್ಲೆಂಡ್ ಕುಟುಂಬದಲ್ಲಿ. ಈತ ತನ್ನ 12ನೇ ವಯಸ್ಸಿಗೆ ಶಾಲೆಯಲ್ಲಿ ಟೀಚರ್ ಆಗ್ತಾನೆ. ತನ್ನ 27ನೇ ವಯಸ್ಸಿಗೆ ಈತ ಪ್ರಿನ್ಸಿಪಲ್ ಆಗ್ತಾನೆ ವಿತ್ ಇನ್ 10 years ಅಲ್ಲಿ. ಮತ್ತೆ ಈತ ಕಾಲೇಜಲ್ಲಿ ಟೀಚ್ ಮಾಡಿದ್ದಾನೆ. ಇವ್ರದ್ದು ಲೈಫ್ನು ಬರೀ ರಿಸರ್ಚ್ ಮತ್ತೆ ಟೀಚಿಂಗ್ ಎಲ್ಲ ಕಳೆದಿದ್ದಾರೆ. ಇವ್ರು ಏನಂದ್ರು, ಈ ಅಟಾಮಿಕ್ ಥಿಯರಿ ಬಗ್ಗೆ ಈ ಪಾಯಿಂಟ್ಸ್ಗಳನ್ನೆಲ್ಲ, ಈ ಫಿಲಾಸಫಿನೆಲ್ಲ ತಗೊಂಡು ಅದನ್ನ ಪ್ರೂವ್ ಮಾಡಿದ್ರು. 18th century ಆದಾಗ ಇವ್ರು ಏನ್ ಮಾಡಿದ್ರು, ಸೈಂಟಿಸ್ಟ್ ಪ್ರೂವ್ ಮಾಡ್ಕೊಂಡು ಬಂದ್ರು. ಅವಾಗ ಏನಾಯ್ತು, ವೈ ಅಂಡ್ ಹೌ ಎಲಿಮೆಂಟ್ಸ್ ಕಂಬೈನ್, ವಾಟ್ ಹ್ಯಾಪನ್ಸ್ ದೆನ್ ಕಂಬೈನ್ಸ್. ಅವಾಗ ಯಾವ ರೀತಿ ಪ್ರೂವ್ ಮಾಡಕ್ ಬಂದ್ರು ಅಂದ್ರೆ 2 ಪಾಯಿಂಟ್. ಎಲಿಮೆಂಟ್ಸ್ ಯಾಕೆ ಕಂಬೈನ್ ಆಗುತ್ತೆ, ಕಂಬೈನ್ ಆದ್ರೆ ಏನಾಗುತ್ತೆ ಅಂತ ಕಂಡುಹಿಡಿಯಕ್ಕೆ ಅವರು ಪ್ರೂವ್ ಮಾಡ್ಕೊಂಡ ಬಂದ್ರು. ಅವಾಗ ಈ ಲಾ ಆಫ್ ಕನ್ಸರ್ವೇಷನ್ ಮಾಸಸ್ ಬಂತು. ಯಾರು, ಈ ಲೆವಿಸ್. ವಾಟ್ ಈಸ್ ಲಾ ಆಫ್ ಇದು ಕನ್ಸರ್ವೇಷನ್ ಆಫ್ ಮಾಸ್. ಇವರು ಮೇನ್ ಆಗಿ 18th century ಅಲ್ಲಿ 2 ಲಾನ ತರ್ತಾರೆ. ಯಾವುದು, ಲಾಸ್ ಆಫ್ ಕಾಂಬಿನೇಷನ್. 2 ಇಂಪಾರ್ಟೆಂಟ್ ಲಾಸ್. ವಾಟ್ ಆರ್ ದ 2 ಇಂಪಾರ್ಟೆಂಟ್ ಲಾಸ್ ಅಂತ ಎಕ್ಸಾಂಪಲ್ ಕೇಳ್ತಾರೆ. ಯಾವ್ದು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂಡ್ ಮತ್ತೆ ಲಾ ಆಫ್ ಡೆಫಿನಿಟ್ ಪ್ರಪೋಸಿಷನ್. ಯಾವ್ಯಾವು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತೆ ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಇವೆರಡು ಪಾಯಿಂಟ್ ಡಾಲ್ಟನ್ಸ್ ತಮ್ಮ ಅಟಾಮಿಕ್ ಥಿಯರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಯಾವ ಪಾಯಿಂಟ್ ಅಲ್ಲಿ ಹೇಳಿ, ಆಟಮ್ಸ್ ಆರ್ ದಿ ಇಂಡಿವಿಜುವಲ್ ಪಾರ್ಟಿಕಲ್ಸ್, atoms neither be created nor be destroyed. ಅದು ಕನ್ಸರ್ವೇಷನ್ ಆಫ್ ಮಾಸ್. ಮತ್ತೆ ಲಾಸ್ಟ್ 6th postulates ಅಲ್ಲಿ atoms of the compounds are formed by definite propositions. ಅಂದ್ರೆ ಇಷ್ಟೇ ಪ್ರಪೋಸಿಷನ್, ಇಷ್ಟೇ ರೇಷಿಯೋ ಆಫ್ ಮಾಸ್ ಅಲ್ಲಿ ಇರಬೇಕು ಅಂತ ಹೇಳಿರ್ತಾರಲ್ಲ, ಅದು ಯಾವ್ದು ಬರುತ್ತೆ, ಲಾ ಆಫ್ ಇದು ಡೆಫಿನೆಟ್ ಪ್ರಪೋಸಿಷನ್ ಅಥವಾ ಕಾನ್ಸ್ಟೆಂಟ್ ಪ್ರಪೋಸಿಷನ್ ಬರುತ್ತೆ. ಮತ್ತೆ ಅದಕ್ಕೆ ಹೋಗಕ್ಕೆ ಮುಂಚೆ ಒಂದು ಕ್ವಶನ್ ಇದೆ, ವಿಚ್ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ದ ರಿಸಲ್ಟ್ಸ್ ಆಫ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಯಾವ ಪಾಸ್ಟುಲೇಟು, the matter is made up of a very tiny particles. Atoms of a given element have same chemical and physical properties. Atoms are neither be created nor be destroyed in a chemical reaction. 10 second ಟೈಮ್ ಕೊಡ್ತೀನಿ. ಯಾವುದು ಈಗ ತಾನೇ ಡಿಸ್ಕಷನ್ ಮಾಡ್ದು ಅಲ್ವಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ ಬೇಗ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರ್ ಹೇಳಿ? ಅಬ್ಸಲ್ಯೂಟ್ಲಿ ಆಟಮ್ಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಹಾಗಾದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಸ್ಟೇಟ್ ಮಾಡುತ್ತೆ? ಇಟ್ ಸ್ಟೇಟ್ ದಟ್ಸ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್. ಮಾಸು ಯಾವುದೇ ಕಾರಣಕ್ಕೂ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ರಿಯಾಕ್ಟೆಂಟ್ ಅಲ್ಲಿ, ಈಗ ಎಕ್ಸಾಂಪಲ್ H+Cl, ಇದು ಎಷ್ಟೋ, ಇದೊಂದು ಮಾಲಿಕ್ಯೂಲ್ ಇದೊಂದು ಗ್ರಾಮ್ ತಗೊಂಡು ಅಂದ್ರೆ ಇಲ್ಲೂ 2 ಗ್ರಾಮ್ ಪ್ರಾಡಕ್ಟ್ ಬರಬೇಕು. ಮಾಸು ಯಾವುದೇ ಕಾರಣಕ್ಕೂ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮಾಸ್ನ ನಾವು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ ಮತ್ತೆ ಡೆಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಇದನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೇಗೆ ಪ್ರೂವ್ ಮಾಡಿದ್ರು ಅಂತ ನೋಡೋಣ. ಫಸ್ಟ್ ಯಾವ್ದಾವ್ದು ಬೇಕು ಎಕ್ಸ್ಪೆರಿಮೆಂಟ್ಗೆ? ಮೆಟೀರಿಯಲ್ಸ್. ಒಂದು ಕೋನಿಕಲ್ ಫ್ಲಾಸ್ಕ್, ಯು ಕ್ಯಾನ್ ಟ್ರೈ, ನಿಮ್ದು ಲ್ಯಾಬ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡಿ. ಕೋನಿಕಲ್ ಫ್ಲಾಸ್ಕ್, ಟೆಸ್ಟ್ ಟ್ಯೂಬ್, 2 ಮೆಜರಿಂಗ್ ಸಿಲಿಂಡರ್ಸ್, ಥ್ರೆಡ್, ಕಾಕ್, ವೇಯಿಂಗ್ ಬ್ಯಾಲೆನ್ಸ್, ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ಸೋಡಿಯಂ ಸಲ್ಫೈಡ್ ಸೊಲ್ಯೂಷನ್. ಇಷ್ಟು ಸೊಲ್ಯೂಷನ್, ಓಕೆನಾ? ಏನೇನು ಮಾಡಿ, ಒಂದು ಕೋನಿಕಲ್ ಫ್ಲಾಸ್ಕ್ ತಗೊಳ್ಳಿ, ಒಂದು ಟೆಸ್ಟ್ ಟ್ಯೂಬ್ ತಗೊಳ್ಳಿ, 2 ಮೆಜರಿಂಗ್ ಸಿಲಿಂಡರ್ಸ್ ತಗೊಳ್ಳಿ, ಒಂದು ವೇಯಿಂಗ್ ಬ್ಯಾಲೆನ್ಸು, ಮತ್ತೆ ಒಂದು ಇನ್ನೇನು ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ಮತ್ತೆ ಒಂದು ದಾರ, ಒಂದು ಕಾಕ್ ಅಂದ್ರೆ ಏನ್ ಗೊತ್ತಾ, ಈ ಮುಚ್ಚಕ್ಕೆ ಒಂದು ಈ ಬಾಟಲ್ಗಳಲ್ಲಿ ಹಿಂಗೆ ಈ ಮರದ್ದು ಒಂದು ಹಿಂಗೆ ಮುಚ್ಬಿಟ್ಟು ಪಟ್ಟು ಹೊಡಿತೇವೆ, ಮೂವಿಗಳಲ್ಲಿ ನೋಡ್ತಾರೆ ನೋಡಿ, ಹಿಂಗೆ ಅಂದ್ಬಿಟ್ಟು ಈ ಅಂತ ಒಂಥರ ಈ ಮೂವಿಲಿ ಪಟ್ ಹಿಂಗೆ ಎತ್ತದಾಗ ಸೌಂಡ್ ಬರುತ್ತೆ ನೋಡಿ, ಅದು ಕಾಕ್. ಅರ್ಥ ಆಯ್ತಾ? ಆ ರೀತಿ ತಗೊಳ್ಳಿ. ಯಾವುದು ಎಕ್ಸ್ಪೆರಿಮೆಂಟ್ ಪ್ರೊಸೀಜರು? ಟೇಕ್ ಎ ಕೋನಿಕಲ್ ಫ್ಲಾಸ್ಕ್ ಅಂಡ್ ಟೆಸ್ಟ್ ಟ್ಯೂಬ್ ಹ್ಯಾವಿಂಗ್ ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ರೆಸ್ಪೆಕ್ಟಿವ್ಲಿ. ಇಲ್ಲಿದೆ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬೇರಿಯಂ ಕ್ಲೋರೈಡ್ ಇರಬೇಕು, ಓಕೆನಾ? ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿರಬೇಕು? ಟೆಸ್ಟ್ ಟ್ಯೂಬ್ ಅಂಡ್ ಬೇರಿಯಂ ಕ್ಲೋರೈಡ್ BaCl2. ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿರಬೇಕು? ಸೋಡಿಯಂ ಸಲ್ಫೇಟ್ Na2SO4 ಅಲ್ವಾ? ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿರಬೇಕು? ಸೋಡಿಯಂ ಸಲ್ಫೇಟ್ ಇರಬೇಕು. ಈ ರೀತಿ ಸೆಟಪ್ ಇರುತ್ತೆ, ಈ ರೀತಿ. ಟೆಸ್ಟ್ ಟ್ಯೂಬ್ ಅಲ್ಲಿ ಬೇರಿಯಂ ಕ್ಲೋರೈಡು, ಕೋನಿಕಲ್ ಫ್ಲಾಸ್ಕ್ ಅಲ್ವಾ? ಕೋನಿಕಲ್ ಫ್ಲಾಸ್ಕ್ ಈ ರೀತಿ ಇರುತ್ತೆ, ಈ ರೀತಿ. ಇಲ್ಲಿ ಬೇರಿಯಂ ಕ್ಲೋರೈಡ್ ಈ ರೀತಿ ಅರೇಂಜ್ಮೆಂಟ್ ಇರುತ್ತೆ. ಫಸ್ಟ್ ಏನ್ ಮಾಡಿ, ನೀಟಾಗಿ ನೆಕ್ಸ್ಟ್ ಪ್ಲೇಸ್ ದ ಟೆಸ್ಟ್ ಟ್ಯೂಬ್ ಇನ್ ದ ಕೋನಿಕಲ್ ಫ್ಲಾಸ್ಕ್ ಅಂಡ್ ಎನ್ಶೂರ್ ದಟ್ 2 ಸೊಲ್ಯೂಷನ್ ಡು ನಾಟ್ ಮಿಕ್ಸ್. ಕೋನಿಕಲ್ ಫ್ಲಾಸ್ಕ್ ನ
ಏಂತರಲ್ಲಿ ಕೀ ಟೆಸ್ಟ್ ಟ್ಯೂಬ್ ಅಲ್ಲಿ ಇಡಿ, ಟೆಸ್ಟ್ ಟ್ಯೂಬ್ ನ ಕೊನಿಕಲ್ ಫ್ಲಾಸ್ಕ್ ಒಳಗೆ ಇಡಿ, ಎರಡು ಮಿಕ್ಸ್ ಆಗದೆ ಇರೋ ರೀತಿ. ಮತ್ತೆ ಅದನ್ನ ಮಾಡೋದು, ಅದನ್ನ ವೇ ಮಾಡಿ. ಮತ್ತೆ ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್, ಚೆನ್ನಾಗಿ ಶೇಕ್. ನೋ ದ ಶೇಕ್ ಅವೆರಡನ್ನ ಶೇಕ್ ಮಾಡಿದಾಗ ಏನಾಗುತ್ತೆ, ಆಬ್ಸಲ್ಯೂಟ್ಲಿ ಎರಡು ಮಿಕ್ಸ್ ಆಗುತ್ತೆ. ಮತ್ತೆ ಅಗೈನ್ ವೇ ಮಾಡಿದಾಗ ಏನಾಗುತ್ತೆ ಹೇಳಿ, ಫೈನಲ್ ಆಬ್ಸಲ್ಯೂಟ್ಲಿ ರಿಯಾಕ್ಟೆಂಟ್ ಎಷ್ಟಿರುತ್ತೆ, ಪ್ರಾಡಕ್ಟ್ ಕೂಡ ಅಷ್ಟೇ ಇರುತ್ತೆ. ದ ವೇ ಆಫ್ ಫ್ಲಾಸ್ಕ್ ಬಿಫೋರ್ ಅಂಡ್ ಆಫ್ಟರ್ ದ ರಿಯಾಕ್ಷನ್ ರಿಮೈನ್ ಸೇಮ್. ಬಿಫೋರ್ ರಿಯಾಕ್ಷನ್ ಎಷ್ಟು ಇತ್ತು 120 ಗ್ರಾಮು, ಆಫ್ಟರ್ ರಿಯಾಕ್ಷನ್ ಕೂಡ 120 ಗ್ರಾಮೇ ಇರುತ್ತೆ. ಇದೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಎನಿ ಡೌಟ್? ರಿಯಾಕ್ಷನ್ ಏನು, ಅಬ್ಸರ್ವೇಷನ್. ಏಕ್ ವೈಟ್ ಪ್ರಿಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಇಸ್ ಫಾರ್ಮ್. ಹೇಗೆ ಫಾರ್ಮೇಶನ್ ಆಗುತ್ತೆ, ಈ ಬೇರಿಯಂ ಕ್ಲೋರೈಡ್ ಅಲ್ಲಿ ಹಿಂಗೆ ಬೇರಿಯಮು SO2, ಬೇರಿಯಮು Na2 ನ ರೀಪ್ಲೇಸ್ ಮಾಡಿ, ಬೇರಿಯಂ ಸೋಡಿಯಂ ನ ರೀಪ್ಲೇಸ್ ಮಾಡಿ, ಸೋಡಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಇದಾಗುತ್ತೆ. ಇದು ಯಾವ ರಿಯಾಕ್ಷನ್? ಇಟ್ ಈಸ್ ನೋನ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, DD ರಿಯಾಕ್ಷನ್. ಇದನ್ನ ನೀವು ನೆಕ್ಸ್ಟ್ 10th ಗ್ರೇಡ್ ಅಲ್ಲಿ ನೀಟಾಗಿ ಇನ್ನು ಡೀಪ್ ಆಗಿ ರಿಯಾಕ್ಷನ್ಸ್ ಅಂದ್ರೆ ಏನು, ಟೈಪ್ಸ್ ಏವಿದೆ ಅಂತ ತಿಳ್ಕೊಂತೀರಾ. ಓಕೆನಾ? ಆಮೇಲೆ ಇನ್ನೊಂದೇನು, ವೆಯ್ಟ್ ರಿಮೈನ್ಸ್ ಸೇಮ್ ಬಿಫೋರ್ ಅಂಡ್ ಆಫ್ಟರ್ ದಿ ಎಕ್ಸ್ಪೆರಿಮೆಂಟ್. ಬಿಫೋರ್ ಎಷ್ಟಿತ್ತು ವೆಯ್ಟ್ ಕೂಡ ಅಷ್ಟೇ ಇರುತ್ತೆ. ಇದರಿಂದ ಏನ್ ಅರ್ಥ ಆಗುತ್ತೆ, ಮಾಸ್ ನಾವು ಕ್ರಿಯೇಟ್ ಮಾಡಕ್ಕೂ ಆಗಲ್ಲ, ಡೆಸ್ಟ್ರಾಯ್ ಮಾಡಕ್ಕೂ ಆಗಲ್ಲ. ಇದನ್ನ ಯಾವ ಪಾಸ್ಟುಲೇಟ್ ಅಲ್ಲಿ ಡಾಲ್ಟನ್ಸ್ ತಗೊಂಡಿದ್ರು? 4th ಪಾಸ್ಟುಲೇಟ್. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಏನ್ ಬೇಸ್ ಆಗಿತ್ತು ಗೊತ್ತಾ, ಅವರು ತಗೊಂಡಿರೋ ಎಲ್ಲಾ ಪಾಯಿಂಟ್ಸ್ ಕೂಡ ಒಂದು ಈ ಯಾರು ಅದನ್ನ ಫಿಲಾಸಫರ್ ಏನ್ ಮಾಡ್ತಿದ್ರು, ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿಲ್ಲ. ನಮ್ಮ 12th ಸೆಂಚುರಿ 13th ಸೆಂಚುರಿ ಮಾರ್ಷಿ ಕಾನಡ್ ಆಗಲಿ ಯಾರೇ ಆದ್ರೂ ಅದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿಲ್ಲ. ಅದನ್ನ ಡಾಲ್ಟನ್ಸ್ ಅವರು ತಗೊಂಡು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಿದ್ರು. ಬೇಸಿಕ್ ಥಿಯರಿ ಇದು ತುಂಬಾ ಟರ್ನಿಂಗ್ ಪಾಯಿಂಟ್ ಆಯ್ತು ಮ್ಯಾಟರ್ನ ಸ್ಟಡಿ ಮಾಡಕ್ಕೆ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಇದೆಯಲ್ಲ, ದಿಸ್ ಇಸ್ ದ ಬೆಸ್ಟ್ ಟರ್ನಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್. ಈ ರೀತಿ ಆಯ್ತು. ಅರ್ಥ ಆಯ್ತಾ? ಎನಿ ಡೌಟ್ಸ್? ನೆಕ್ಸ್ಟ್ ಅಬ್ಸರ್ವೇಷನ್ ಕನ್ಕ್ಲೂಷನ್ ಏನಾಯ್ತು, ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್ಸ್. ಟೋಟಲ್ ಮಾಸ್ ಯಾವತ್ತು ರಿಯಾಕ್ಟೆಂಟ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಮತ್ತೆ ದಸ್ ಮಾಸ್ ಇಸ್ ಕನ್ಸರ್ವ್ಡ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ ವೆರಿಫೈಡ್. ಅರ್ಥ ಆಯ್ತಾ ಹೇಗ್ ವೆರಿಫೈ ಆಯ್ತು ಅಂತ? ಫಸ್ಟ್ ಏನ್ ಮಾಡ್ಬೇಕು, ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಬೇರಿಯಂ ಕ್ಲೋರೈಡ್ ತಗೊಳ್ಳಿ, ಒಂದು ಕೊನಿಕಲ್ ಫ್ಲಾಸ್ಕ್ ಅಲ್ಲಿ ಸೋಡಿಯಂ ಸಲ್ಫೇಟ್ ತಗೊಳ್ಳಿ. ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ನ ಕಾರ್ಕು ಮತ್ತೆ ಥ್ರೆಡ್ ಯೂಸ್ ಮಾಡ್ಕೊಂಡು ನೀಟಾಗಿ ಒಂಚೂರು ಅಲ್ಲಾಡಿಸ್ದಂಗೆ ಅದನ್ನ ವೇ ಮಾಡಿ, ಬೇರಿಯಂ ಕ್ಲೋರೈಡ್ ಟೆಸ್ಟ್ ಟ್ಯೂಬ್ ಇರೋದನ್ನ ಸೋಡಿಯಂ ಕ್ಲೋರೈಡ್ ಅಲ್ಲಿ ಏನ್ ಮಾಡ್ಬೇಕು, ಅದನ್ನ ಮಡಗಿ ಈ ತರ ಮಾಡಿ. ಮತ್ತೆ ನೆಕ್ಸ್ಟ್ ಎರಡನ್ನ ನೀಟಾಗಿ ಶೇಕ್ ಮಾಡಿ ಬೇರಿಯಂ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ. ಬೇರಿಯಂ ಸಲ್ಫೇಟ್ ಫಾರ್ಮೇಶನ್ ಆದಾಗ ಏನಾಗುತ್ತೆ, ರಿಯಾಕ್ಷನ್ ಎಷ್ಟು ಮಾಸ್ ಇತ್ತು, ಆಫ್ಟರ್ ರಿಯಾಕ್ಷನ್ ಆದಾಗೂ ಅಷ್ಟೇ ಮಾಸ್ ಬರುತ್ತೆ. ಇದರಿಂದ ನಾವು ಏನಂತ ಕನ್ಕ್ಲೂಡ್ ಮಾಡಬಹುದು, masses neither be created nor be destroyed in chemical reactions. ಅರ್ಥ ಆಯ್ತಾ? ಈ ರೀತಿ ಆಯ್ತು. ಮತ್ತೆ ಏನು, ದಸ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಇಟ್ಸ್ ಕ್ಯಾನ್ ಬಿ ಸೆಡ್. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಂದ ತಗೊಂಡಿತ್ತು. ಯಾವ ರೀತಿ, ಮ್ಯಾಟರ್ ಹ್ಯಾಸ್ ಸಮ್ ಮಾಸ್ ವಿಚ್ ಇಸ್ ಬಿಕಾಸ್ ಆಫ್ ದಿ ಅಟಾಮಿಕ್ ಮಾಸ್. ಮ್ಯಾಟರ್ಗೆ ಸ್ವಲ್ಪ ಮಾಸ್ ಇರುತ್ತೆ, ಯಾಕೆ, ಬಿಕಾಸ್ ಆಫ್ ದಿ ಅಟಾಮಿಕ್ ಮಾಸ್. ಮತ್ತೆ ಆಟಮ್ಸ್ ಟೇಕ್ ಪಾರ್ಟ್ ಇನ್ ಎ ಕೆಮಿಕಲ್ ರಿಯಾಕ್ಷನ್, ದೇರ್ ಮಾಸಸ್ ರಿಮೈನ್ಸ್ ಕಾನ್ಸ್ಟೆಂಟ್. ದಸ್ Dalton's postulates atoms are individual particles which cannot be created, neither be created in a chemical reaction is concordant with the conservation of mass. ಆಟಮ್ಗೆ ಅದರದೇ ಆದಂತಹ ಮಾಸ್ ಇರುತ್ತೆ, ಇದರಿಂದ ಅದಕ್ಕೆ ತೂಕ ಇರುತ್ತೆ. ಅದರಿಂದ ಆಟಮ್ಸ್ ಆರ್ ಇಂಡಿವಿಜುವಲ್ ಪಾರ್ಟಿಕಲ್ಸ್. ಇದು ಮಾಸಸ್ ನೈದರ್ ಬಿ ಕ್ರಿಯೇಟೆಡ್, ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಇದು ಯಾವ ಥಿಯರಿಯಿಂದ ಮೇನ್ ಆಗಿ ಅವ್ರು ತಗೊಂಡ್ರು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಂದ ತಗೊಂಡ್ರು. ಅರ್ಥ ಆಯ್ತಾ? ಮತ್ತೆ ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಅಂದ್ರೆ ಏನು? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಅಂದ್ರೆ ತುಂಬಾ ಸಿಂಪಲ್. ಪ್ರತಿಯೊಂದು ಮಾಲಿಕ್ಯೂಲು ಅದರದೇ ಆದಂತಹ ಒಂದು ಡೆಫಿನೆಟ್ ಪ್ರಪೋಸಿಷನ್ ಇಂದ ಫಾರ್ಮೇಶನ್ ಆಗಿರುತ್ತೆ. ಯಾವ ಪಾಯಿಂಟ್ ಹೇಳಿ, ಯಾವ ಪಾಸ್ಟುಲೇಟ್, 6th ಪಾಸ್ಟುಲೇಟ್ ಇಂದ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರು. ಅರ್ಥ ಆಯ್ತಾ? ಎನಿ ಕ್ವಶನ್ಸ್? ನೆಕ್ಸ್ಟ್ ಆಗಿದ್ರೆ ಒಂದು ಎಕ್ಸಾಮ್ ಯಾವ ರೀತಿ ಕ್ವಶನ್ ಕೇಳ್ತಾರೆ, 3 marks ಕ್ವಶನ್ NCERT ಕೇಳ್ತಾರೆ. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಓಕೆನಾ? In a reaction 5.3 gram of sodium carbonate reacted with 6 gram of ethanolic acid. ಯಾವುದು? ಸೋಡಿಯಂ ಕಾರ್ಬೊನೇಟ್ 5.3 ಗ್ರಾಮ್ ಪ್ಲಸ್ 6 ಗ್ರಾಮ್ ಆಫ್ ಎಥನಾಯಿಕ್ ಆಕ್ಸೈಡ್ ಅಲ್ವಾ, ಟು ಪ್ರೊಡ್ಯೂಸ್ 2.2 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 0.9 ಗ್ರಾಮ್ ಆಫ್ ವಾಟರ್ ಪ್ಲಸ್ 8.2 ಗ್ರಾಮ್ ಆಫ್ sodium ethanate. Show that these are observances argument with the law of conservation of masses. 10 seconds ಟೈಮ್ ಕೊಡ್ತೀನಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂದ್ರೆ ಏನು, ಅದನ್ನ ಹೇಗೆ ಆರ್ಗ್ಯುಮೆಂಟ್ ಇದು ಮಾಡೋದು ಅಂತ ಹೇಳಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರ ಹೇಗೆ ಹೇಳಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ನಥಿಂಗ್ ಬಟ್
ಮಾಸ್ ಹಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ರಿಯಾಕ್ಷನ್ಸ್ ಅಲ್ಲಿ ಎಷ್ಟಿದೆ 5.3 + 6 ಅಂದ್ರೆ 11.3 ಗ್ರಾಮು. ಪ್ರಾಡಕ್ಟ್ ಅಲ್ಲಿ 2.2 + 0.9 8.2 to 10 10.4 10.4 ಅಂದ್ರೆ 11.3. ಹಾಗಾದ್ರೆ ಮಾಸ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇಸ್ ಪ್ರೂವ್ಡ್. ಅರ್ಥ ಆಯ್ತಾ? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಮತ್ತೆ ಕನ್ಸರ್ವೇಷನ್ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆದಾಗ ಒಂದು ಡೆಫಿನೆಟ್ ಪ್ರಪೋಸಿಷನ್ ಅಲ್ಲಿ ಇರುತ್ತೆ. ಇದನ್ನ ಏನಂತ ಕರೀತಾರೆ? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್. ಅಟಾಮಿಕ್ ಥಿಯರಿ, ಡಾಲ್ಟನ್ಸ್ ಅಟಾಮಿಕ್ ಥಿಯರಿ 4.2 ಫಿಲಾಸಫಿಯಿಂದ ಡಿಪೆಂಡ್ ಆಗಿರುತ್ತೆ. ಯಾವ್ದು ಹೇಳಿ? ಫಸ್ಟ್ ಪಾಯಿಂಟ್ ಆಟಮ್ಸ್. ಆಟಮ್ಸ್ ಕೂಡ ಯಾರು ಹೇಳಿದ್ರು? ಡೆಮೋಕ್ರಟಿಸ್ ಹೇಳಿದ್ರು ಅಲ್ವಾ? ಆಟಮ್ಸ್ ಆರ್ ಇಂಡಿವಿಜುವಲ್ ಪಾರ್ಟಿಕಲ್ಸ್, ಅದು ಕೂಡ ಡೆಮೋಕ್ರಟಿಸ್ ಪಾಸ್ಟುಲೇಟ್. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಯಾವುದು? ಆಟಮ್ಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಷ್ಟೇ ಡೆಫಿನೆಟ್ ಪ್ರಪೋಸಿಷನ್ ಇರುತ್ತೆ ಅನ್ನೋದು ಯಾವ್ದು ಬರುತ್ತೆ? ಡೆಫಿನೆಟ್ ಪ್ರಪೋಸಿಷನ್, ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಬಗ್ಗೆ ಬರುತ್ತೆ. ಸೊಲ್ಯೂಷನ್ ಈ ರೀತಿ ಇರುತ್ತಲ್ವಾ? ನೆಕ್ಸ್ಟ್ ಹಾಗಾದ್ರೆ ಯಾವ ಸಮಯ? ಇಟ್ಸ್ ಅನ್ ಕ್ವಿಜ್ ಟೈಮ್. ಓಕೆನಾ? ಕ್ವಿಜ್ ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ನೋಡೋಣವಾ? Assume two reactants A and B weighing 63.5 react together to product C and D. What will be the combined mass of the product if the reactions obeys the law of conservation of mass? ತುಂಬಾ ಈಸಿ ಕ್ವಶನ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದಾದ್ರೆ ಆನ್ಸರ್ ಏನಾಗಿರುತ್ತೆ ಅಂತ. ಎಷ್ಟಿದೆ? 63.5 ಗ್ರಾಮ್ ಇದೆ. ಆನ್ಸರ್ ಇಲ್ಲೇ ಗೊತ್ತಾಗುತ್ತಲ್ವಾ? 63.5 67 ಗ್ರಾಮ್ 65 ಗ್ರಾಮ್ 55.3 ಗ್ರಾಮ್. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ now. ಯಾವ್ದು ಆನ್ಸರ್? ಅಬ್ಸಲ್ಯೂಟ್ಲಿ 63.5 ಗ್ರಾಮ್. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನ್ ಹೇಳಿ? ರಿಯಾಕ್ಟೆಂಟ್ ಮಾಸ್ ಎಷ್ಟಿರುತ್ತೆ ಪ್ರಾಡಕ್ಟ್ ಅಷ್ಟೇ ಇರಬೇಕು. ಯಾಕಂದ್ರೆ ಹೇಳಿ ಮಾಸ್ ಹಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ಎ ಕೆಮಿಕಲ್ ರಿಯಾಕ್ಷನ್ ದ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್. ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ total mass of the reactant is always equal to total mass of the product. Why? Because mass can neither be created nor be destroyed in a chemical reaction. ಯಾಕೆ ಅಂದ್ರೆ masses can neither be created nor be destroyed. ಇದು ಆಪ್ಷನ್ಸ್ ಏನೇನಿದೆ? both A and R true, R is correct explanation. both A and R true, R is not correct explanation. A is true but R is false. A is false, R is true. 10 ಸೆಕೆಂಡ್ ಟೈಮ್ ಕೊಡ್ತೀನಿ, ಚೆನ್ನಾಗಿ ಥಿಂಕ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಆನ್ಸರು? ಅಬ್ಸಲ್ಯೂಟ್ಲಿ ಬೋತ್ ಎ ಅಂಡ್ ಆರ್ ಟ್ರೂ. ಯಾಕಂದ್ರೆ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಮಸ್ಟ್ ಬಿ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ಯಾಕಂದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮಾಸಸ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಬಿ ಡೆಸ್ಟ್ರಾಯ್ಡ್. ಎನಿ ಡೌಟ್? ಏನಾದ್ರೂ ಡೌಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಹಾಗಾದ್ರೆ ಕ್ವಿಕ್ ಇವತ್ತು ಏನೇನ್ ಕಲ್ತೋ ಅಂತ ಸಮ್ಮರೈಸ್ ಮಾಡೋಣ. ಏನೇನ್ ಕಲ್ತೋ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಬಗ್ಗೆ ಕಲ್ತೋ. ಇದ್ದ ಯಾರು ಪ್ರಪೋಸ್ ಮಾಡಿದ್ರು? ಲೆವಿ ಸರ್. ಏನ್ ಹೇಳಿದ್ರು? ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮಾಸ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್. ಆಲ್ವೇಸ್ ಟೋಟಲ್ ಮಾಸ್ ಆಫ್ ದ ರಿಯಾಕ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ ಟು ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್. ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಡೀಪ್ ಆಗಿ. ಓಕೆನಾ? ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಇಸ್ ನಥಿಂಗ್ ಬಟ್ ಏನ್ ಸ್ಟೇಟ್ ಮಾಡುತ್ತೆ? ಪ್ರತಿಯೊಂದು ಮಾಲಿಕ್ಯೂಲ್ಸ್ ಅದರದೇ ಆದಂತಹ ಡೆಫಿನೆಟ್ ಪ್ರಪೋಸಿಷನ್ ಅಲ್ಲಿ ಇರುತ್ತೆ ಅಂತ ಸ್ಟೇಟ್ ಮಾಡುತ್ತೆ. ಇದನ್ನ ಯಾರು ಮಾಡಿದ್ರು? ಲೆವಿ ಸೋಸ್ಟರೇ ಇದನ್ನು ಕೂಡ ಕ್ರಿಯೇಟ್ ಮಾಡಿದ್ರು. ಎನಿ ಡೌಟ್ಸ್? ಏನೇ ಡೌಟ್ ಇರಲಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಕೆಮಿಕಲ್ ಫಾರ್ಮುಲಾನ ಹೇಗ್ ಬರ್ದು ಅಲ್ವಾ? ಕೆಮಿಕಲ್ ಫಾರ್ಮುಲಾನ ಹೇಗ್ ಬರ್ದು? ಅದ್ರದ್ದು ಎಲಿಮೆಂಟ್ ಬರೆಯೋದು, ಅದ್ರ ಚಾರ್ಜ್ ಬರ್ಕೊಳ್ಳೋದು. ಎಕ್ಸಾಂಪಲ್ HCl, ಅದ್ರ ಚಾರ್ಜ್ ಮಾಡ್ಕೊಂಡು ಕ್ರಿಸ್ ಕ್ರಾಸ್ ಮಾಡಿ ಕೆಮಿಕಲ್ ಫಾರ್ಮುಲಾ ಬರೆಯೋದು. ಮತ್ತೆ 3 ಇಂಪಾರ್ಟೆಂಟ್ ಕೆಮಿಕಲ್ ಫಾರ್ಮುಲಾ ಬರೆಯಕ್ಕೆ ಯಾವ್ಯಾವ ಪಾಯಿಂಟು? ಯಾವಾಗೂ ವೇಲೆನ್ಸಿ ಮಸ್ಟ್ ಬಿ ಈಕ್ವಲ್ ಟು 0, ವೇಲೆನ್ಸಿ ಬ್ಯಾಲೆನ್ಸ್ ಆಗಿರಬೇಕು. ಮತ್ತೆ ಕ್ಯಾಟಯನ್ ಫಸ್ಟ್ ಬರೀಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಯಾವುದು ಹೇಳಿ ಬೇಗ? ಇನ್ನೊಂದು ಪಾಯಿಂಟ್ ಯಾವುದು? ಇನ್ನೊಂದು ಪಾಯಿಂಟು ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ ನ ಯಾವಾಗ ಬ್ರಾಕೆಟ್ ಅಲ್ಲಿ ಬರೀಬೇಕು ಇಫ್ ಇಟ್ ಇಸ್ ನೆಸೆಸರಿ. ಮತ್ತೆ ಅದ್ರದ್ದು ಏನಾದ್ರೂ ಚಾರ್ಜ್ ಆಚೆ ಬರೀಬೇಕು, ಅದನ್ನ ಆಚೆ ಬರೀಬೇಕು. ಅರ್ಥ ಆಯ್ತಾ? ಎನಿ ಡೌಟ್? ಏನೇ ಡೌಟ್ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ನಾನು ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಇವತ್ತಿನ ಸೆಷನ್ ಅರ್ಥ ಆಯ್ತಾ? ಹಾಗಾದ್ರೆ ಹೋಮ್ ವರ್ಕ್ ಯಾವುದು? ವಾಟ್ ಇಸ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್? ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ ಯಾವು? ವಾಟ್ ಇಸ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್? ಓಕೆನಾ? ಹೋಮ್ ವರ್ಕ್ ಅರ್ಥ ಆಯ್ತಾ? ಹೋಮ್ ವರ್ಕ್ ಏನ್ ಮಾಡಬೇಕು? ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್. ಹೋಮ್ ವರ್ಕ್ ನ ಮರಿಬಾರ್ದು. ಹೋಮ್ ವರ್ಕ್ ನ ಕಂಪ್ಲೀಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಯಾರ್ಯಾರು ಹೋಮ್ ವರ್ಕ್ ಮಾಡ್ತೀರಾ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಏನ್ ಬೇಕಾ? ಗಿಫ್ಟ್ ಬೇಕಾ? ಹಾಗಾದ್ರೆ ಫಸ್ಟ್ ಹೋಮ್ ವರ್ಕ್ ನ ಕ್ಲಿಯರ್ ಮಾಡಿ. ಓಕೆನಾ? ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ? ನೆಕ್ಸ್ಟ್ ಸೆಷನ್ ಅಲ್ಲಿ ಮೋಲ್ಸ್ ಅಂದ್ರೆ ಏನು, ಲಾ ಆಫ್ ಡೆಫಿನೆಟ್ ಪ್ರಪೋಸಿಷನ್ ಇದೆಯಲ್ಲ ಅದನ್ನ ಡಿಸ್ಕಷನ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಸೆಷನ್ ಇಸ್ ಎನ್ ಲಾಸ್ಟ್ ಸೆಷನ್ ಫಾರ್ ಎನ್
ಲೆಸನ್. ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ ಸೆಷನ್? ಆಮೇಲೆ ಏನ್ ಮಾಡೋಣ ಗೊತ್ತಾ, ಫುಲ್ ಇಡೀ ಚಾಪ್ಟರ್ನ ಸಿಂಗಲ್ ಶಾರ್ಟ್ 1.5 hour ಅಲ್ಲಿ ಫುಲ್ ಇಡೀ ಚಾಪ್ಟರ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ರಿವಿಷನ್ ಮಾಡ್ಕೊಡ್ತೀನಿ. ಓಕೆನಾ? ಹಾಗಾದ್ರೆ ಏನ್ ಮಾಡ್ಬೇಕು, ನಮ್ ದೀಕ್ಷಾ ವೇದಾಂತ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆನಾ? ಮತ್ತೆ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದು ಮರಿಬೇಡಿ. ಓಕೆ, ಅಲ್ಲಿ ತನಕ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಅಲ್ಲಿ ತನಕ ಸಿಗುವ. ಬಾಯ್.